ದೊಡ್ಡ ಟ್ರಸ್ಟ್ಗಳ ಮಧ್ಯದ ತಿಕ್ಕಾಟದ ಬಗ್ಗೆ ಮಾತಾಡ್ತೀರಿ, ಇಲ್ಲೂ ಟ್ರಸ್ಟದ ಬಗ್ಗೆ ಮಾತಾಡ್ತೀರಿ, ಕುರುಳಿ ಸಂಗಮದ ಟ್ರಸ್ಟ್ಗಳು ಏನು ಮಾಡಿದ್ರು ಹೇಳ್ತೀರಿ, ಎಲ್ಲ ಕೇಳ್ತೀರಿ. ಅವರೆಲ್ಲರೂ ಅಪನಂಬಿಕೆಯವರು. ನೀವೊಬ್ಬರು ಪ್ರಾಮಾಣಿಕ, ನಿಮ್ಮ ಬಗ್ಗೆ ನೀವು ಪ್ರಪೋಸ್ ಮಾಡ್ಕೋತೀರಿ. ಸಿದ್ದೇಶ್ವರ ಮಠದ ಬಗ್ಗೆ ನಿಮ್ಮ ವಿಜಯಪುರದಲ್ಲಿ ನಾವು ಇವತ್ತು ಎಷ್ಟು ಗಳಿಸಿದ್ದೀವಿ, ಎಷ್ಟು ಆಸ್ತಿ ಮಾಡಿದ್ದೀವಿ ಅಂತ ಮಾತು ಹೇಳ್ತಾ ಇದ್ದೀರಿ. ಭಾಳ ಸಂತೋಷವೆಲ್ಲ ಮಾಡುವಂಥದ್ದು. ಜೊತೆಗೆ ಸ್ವತಂತ್ರ ಪಕ್ಷ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ಕೇವಲ ಲಿಂಗಾಯತರಷ್ಟಿಂದ ಅಥವಾ ಹಿಂದುತ್ವ ವಿಶ್ವಾಸ ಇಟ್ಟವರಿಂದ ಕಟ್ಟಲಿಕ್ಕೆ ಸಾಧ್ಯನಾ ಅನ್ನೋದು ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗ್ಯದ. ಭ್ರಷ್ಟಾಚಾರದವರು ವಿರುದ್ಧ ಹೋರಾಟ ಮಾಡ್ತೀರಿ, ನಿಶ್ಚಿತವಾಗಿಯೂ ಇಲ್ಲಿ ಉಳಿದವ್ರು ಇದ್ದಾರಿಲ್ಲ ಅಂತಲ್ಲ, ಆದ್ರೆ ಅವರೆಲ್ಲ ನಿಮಗೆ ಓಪನ್ ಸಪೋರ್ಟ್ ಮಾಡ್ತಾರ ಅನ್ನುವಂಥದ್ದು. ಏನೂ ಇರಲಿ, ಯತ್ನಾಳರು ಮಾತ್ರ ಒಂದು ಪಕ್ಷ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. JCBI ಅಥವಾ ಇನ್ನೊಂದು ಯಾವುದೋ ಹೆಸರು ಇಟ್ಕೊಂಡು, ಬಟ್ ಅದು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅನ್ನುವಂಥ ಅಷ್ಟು ಸತ್ಯದ. ಯಡಿಯೂರಪ್ಪರ ಜೊತೆ ಹೋಗ್ಬೇಕಂತಲ್ಲ, BJP ಜೊತೆಯನ್ನು ಕಾಯ್ಕೊಂಡು ಹೋಗುವಂಥದ್ದು ಮಾಡಿದ್ರೆ ನಿಶ್ಚಿತವಾಗಿ ಇವತ್ತು BJPಯಲ್ಲಿ ಅವರು ನಾಯಕರು ಇರ್ತಿದ್ರು ಏನೋ, ಆದರೆ ಅದನ್ನು ಯಾಕೆ ಪಾಲಿಸಲಿಲ್ಲ, ಅದನ್ನು ದೂರ ಸರಿದ್ರು. ಹೀಗಾಗಿ ಇನ್ನು ಸ್ವತಃ ಅವರು ಹೇಳ್ತಾರೆ, ನನಗೂ ವಯಸ್ಸಾಯ್ತಪ್ಪ, ಎಲ್ಲ ಶರೀರದ ಪಾರ್ಟ್ಸ್ಗಳು ವೀಕ್ ಆಗ್ತಾಯಿದ್ದಾವೆ ಅಂತೇಳಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ವಯಸ್ಸೆಲ್ಲದ ಜೊತೆಗಾರರು ಯಾರಿದ್ದಾರೆ, ಎಷ್ಟು ಜನಕ್ಕೆ ಪಾರ್ಟಿ ಕಟ್ಟೋ ಶಕ್ತಿ ಅದ, ಇವೆಲ್ಲರೂ ಇವತ್ತು ನಿಂತು ಚಿಂತನೆ ಮಾಡಿ ಹೊಸ ಏನಾದರೂ ಪಾರ್ಟಿ ಕಟ್ಟೋದೇ ಇದ್ದರೆ ಮತ್ತೆ ಹೊಸ ಚಿಂತನೆ ಆಗಲಿ. BJPಯಲ್ಲೂ ಭ್ರಷ್ಟರಿದ್ದಾರೆ, ಮಧ್ಯ ಕಾಲಕ್ಕೆ ನಮ್ಮ ಇದು ಜಾತ್ಯ ಜನತಾದಲ್ಲೂ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಇವನ್ನೆಲ್ಲ ಬಿಟ್ಟು ಹೊಸದು ಏನೋ ಮಾಡಲಿಕ್ಕೆ ಸಾಧ್ಯನಾ? ಅಥವಾ ಅಲ್ಲಲ್ಲಿ ಯಾರೋ ಮುನಿಸ್ಕೊಂಡಂಥ, ನೀವು ಹೇಳ್ಕೊಂಡಂಥ